ನೋಟಿಸ್ ಕೊಟ್ಟಿದ್ದಾರೆ. 72 ಗಂಟೆ ಅವರೇ ರಿಯಾಕ್ಟ್ ಮಾಡಬೇಕು ಅಂತ. ನಾನು ನೋಡಿದೆ, ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ, 3 ಜನಕ್ಕೆ ಒಟ್ಟು 5 ಜನಕ್ಕೆ ಕೊಟ್ಟಿದ್ದಾರೆ ಅಂತೇಳಿ. ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಪಕ್ಷ ಏನು ನಿರ್ಧಾರ ಮಾಡೋದು ನಾವು ಬದ್ಧರಾಗಿರ್ತೇವೆ. ಇನ್ನು ಮುಂದೆ ನಾವು ಹೇಳೋದಷ್ಟೇ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು BJP ಎಲ್ಲ ರಾಜ್ಯಗಳನ್ನು ಗೆದ್ಕೊಂಬರ್ತಾ ಇದ್ದಾರೆ. ಕರ್ನಾಟಕದಲ್ಲೂ 2 ಬಾರಿ ನಾವು ಅಧಿಕಾರವನ್ನು ನಡೆಸಿದ್ದೇವೆ. ಏನೋ ಒಂದು ಹೆಚ್ಚು ಕಡಿಮೆ ಆಗಿ 2023ರಲ್ಲಿ ನಾವು ಸೋತಿರ್ಬೋದು ನಾವೆಲ್ಲರೂ ಕರ್ನಾಟಕದಲ್ಲಿ. ಆದರೆ 2028ಕ್ಕೆ 100ಕ್ಕೆ 100 BJP ಸರ್ಕಾರ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಕರ್ನಾಟಕ ಜನದ ಆಸೆ. ಇದು ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, BJPಗೆ ನೆಕ್ಸ್ಟ್ ಅಧಿಕಾರ ತರಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದ್ರ ಪ್ರಕಾರ ನಾವು ಕೆಲಸ ಮಾಡಬೇಕೇ ಹೊರತು ನಮ್ಮ ಪಾರ್ಟಿನಲ್ಲಿರೋರೆ ನಮ್ಮನೇಲಿರೋರೆ ನಮ್ಮನ್ನು ಬೈತಾ ಕೂತ್ಕೊಂಡ್ರೆ ಜನ ಹೇಗೆ ಮತ ಹಾಕ್ತಾರೆ ನಮ್ಮನಿಗೆ? ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ಸಿನ ನ್ಯೂನತೆಗಳು 100 ಇದೆ, ಅದನ್ನ ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಬರೀ ನಮ್ಮ ಪಕ್ಷದ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಬರೋದಾಗಿದ್ದರೆ ಅದರಿಂದ ಇದು ಒಳ್ಳೆಯ ನಿರ್ಧಾರ, ನಾನು ಸ್ವಾಗತ ಮಾಡ್ತೇನೆ. ಇನ್ನು ಮುಂದೆ ಯಾರೇ ಪಕ್ಷದ ವಿರೋಧ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಅದರಿಂದ ಇದು ಒಳ್ಳೆಯ ಬೆಳವಣಿಗೆ ಪಕ್ಷದಲ್ಲಿ ಅಂತೇಳಿ ನಾನು ಸ್ವಾಗತ ಮಾಡ್ತೇನೆ. ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬಿದಂಗೆ, ಇದಕ್ಕೆ ವಿಜಯೇಂದ್ರನಿಗೆ ಶಕ್ತಿ ತುಂಬಿದಂಗಲ್ಲ ಇದು, ಮತ್ತು ಬೇರೆ ಯಾರಿಗೂ ಶಕ್ತಿ ತುಂಬಿದಂಗಲ್ಲ. ಇದು ಭಾರತೀಯ ಜನತಾ ಪಕ್ಷದ ಕರ್ನಾಟಕಕ್ಕೆ ಶಕ್ತಿ ತುಂಬಿದಂಥ ಕೆಲಸ ಇದು. ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಪಂಚಮಸಾಲಿ ಲಿಂಗಾಯತರಲ್ಲಿ ಪ್ರಭಾವಿ ನಾಯಕರು. ಈ ವಿಚಾರಕ್ಕೆ ಅಲ್ಲಿ ಡ್ಯಾಮೇಜ್ ಆಗಲ್ವಾ ಈಗ BJPಗೆ? ನನಗೆ ನೋಡ್ರಿ, ಯಾರೋ ಅನಿವಾರ್ಯ ಅಲ್ಲ. ಈಗ ನಮ್ಮಲ್ಲಿ ವಾಜಪೇಯಿ ಅವರಿದ್ದರು, ವಾಜಪೇಯಿ ಅವರು ಆದಮೇಲೆ 10 ವರ್ಷ ಗ್ಯಾಪ್ ಇತ್ತು, ಆದಮೇಲೆ ಮೋದಿಯವರು ಬಂದರು. ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ. ಅದರಿಂದ ಇದರಲ್ಲಿ ಏನು ಇವರು ಹೋದ ತಕ್ಷಣ ಡ್ಯಾಮೇಜ್ ಆಗುತ್ತೆ, ಇವರು ಹೋದ ತಕ್ಷಣ ಡ್ಯಾಮೇಜ್ ಆಗುತ್ತೆ, ಯಾರೋ ಒಬ್ಬರಿಂದ ಒತ್ತು ಮುಳುಗುತ್ತೆ ಅನ್ನೋದಲ್ಲ ಇದು. ಯಾರು ಹೋದರೂ ಕೂಡ ಪಕ್ಷ ಆ ವ್ಯಾಕ್ಯೂಮ್ನ ತುಂಬುವಂಥ ಶಕ್ತಿ ಪಕ್ಷಕ್ಕಿರುತ್ತೆ. ಅದರಿಂದ ಏನು ನಾನು ಅಂದ್ಕೊಂಡು ನಾವು ಮೇಲ್ನೋಟಕ್ಕೆ ನೋಡೋಂಥ ವಿಷಯದಲ್ಲಿ ಇಲ್ಲಿ ಏನು ಕೂಡ ಡ್ಯಾಮೇಜ್ ಆಗೋಲ್ಲ. ಪಕ್ಷ ಇನ್ನೂ ಬಲಿಷ್ಠ ಆಗುತ್ತೆ. ಇವತ್ತಿನ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ನಾಯಕತ್ವದಲ್ಲಿ ವಿಜಯೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಮತ್ತು ಯಡಿಯೂರಪ್ಪನವ್ರು ಇರ್ಬೋದು, ಯಾರು ನಮ್ಮ ನಾಯಕರುಗಳು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ರೆ ಅವ್ರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಮುನ್ನಡೆಸ್ತೇವೆ.